Lights, camera, action. Lights, camera, action. ಅವಧಿಯನ್ನು ತುಂಬಾ ಆನಂದದಾಯಕವಾಗಿ ಕಳೆಯುವಂತೆ ಮಾಡಿರುವುದೇ ಬಣ್ಣದ ಲೋಕದ ಚಿಣ್ಣರು 2026. ಇಂದು ಬಣ್ಣದ ಲೋಕದ ಚಿಣ್ಣರು 2026ರ ಸಮಾರೋಪ ಸಮಾರಂಭದಲ್ಲಿದ್ದೇವೆ. ನಮ್ಮ ಈ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ಶ್ರೀಯುತ ವಾದಿರಾಜ್ ಶೆಟ್ಟಿ ಸರ್ ಇವರಿಗೆ ನಮ್ಮೆಲ್ಲರ ಮತ್ತು ಸಂಸ್ಥೆಯ ಪರವಾಗಿ ಆದರದ ಸ್ವಾಗತ. ಇವರಿಗೆ ನಮ್ಮ ಸಂಸ್ಥೆಯ ಬೇಸಿಗೆ ಶಿಬಿರದ ವಿದ್ಯಾರ್ಥಿ ಪ್ರಾಶ್ಯ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀಯುತ ಜನಾರ್ದನ್ ಸರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ನಮ್ಮ ಶಿಬಿರದ ವಿದ್ಯಾರ್ಥಿ ಪ್ರಣತಿ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಅರುಣಾ ಪ್ರಭು ಮೇಡಮ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಸಮನ್ವಿ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಪವನ್ ಸರ್ ಇವರಿಗೂ ನಮ್ಮೆಲ್ಲರ ಹಾಗೂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ನಮ್ಮ ಶಿಬಿರದ ವಿದ್ಯಾರ್ಥಿ ಸ್ವರೂಪ್ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಾದಿರಾಜ್ ಶೆಟ್ಟಿ ದಂಪತಿಗಳು ಕೂಡ ಆಗಮಿಸಿದ್ದಾರೆ. ಮೇಡಮ್, ನಿಮಗೂ ಸಹ ಈ ಒಂದು ಸಮಾರಂಭಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ಶರದಿ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಸುಮಾರು 16 ದಿನಗಳ ತನಕ ನಡೆದ ಏಪ್ರಿಲ್ 13ರಿಂದ 30 ತಾರೀಕಿನವರೆಗೆ ನಡೆದಂತಹ ಬೇಸಿಗೆ ಶಿಬಿರದ ಬಗ್ಗೆ ಕೆಲವೊಂದಿಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಶಿಬಿರದ ವಿದ್ಯಾರ್ಥಿಗಳ ಪೋಷಕರು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ನಮ್ಮ ವಿನುತಾ ಆಚಾರ್ಯ ಕಾಲೇಜುಗಳು ಕೂಡ ಏನ್ ಮಾಡೋದು ಯೋಚನೆ ಮಾಡ್ತಿದ್ದಾರೆ. ಅಂತ ಟೈಮಲ್ಲಿ ಸಮರ್ ಕ್ಯಾಂಪ್ ತುಂಬಾ ಯೂಸ್ಫುಲ್ ಆಗಿದೆ. ಇವರಿಗೆ ವಿವಿಧವಾದ ಕಲೆಗಳನ್ನ ಕಲಿಸ್ಕೊಡ್ತಾರೆ. ಶ್ರೀಮತಿ ಶ್ರೀಲತಾ ಇವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಅತಿಥಿಗಳಿಗೂ, ಆಯೋಜಕರಿಗೂ, ಮುದ್ದು ಪುಟಾಣಿಗಳಿಗೂ ಹಾಗೂ ಪೋಷಕರಿಗೂ ಎಲ್ಲರಿಗೂ ಗೌರವಪೂರ್ವಕ ವಂದನೆಗಳು. ಅಮೂಲ್ಯ ಸಮಯ ಉತ್ತಮ ಸಮಯವಾಗಿ ಸದುಪಯೋಗಗೊಂಡಿದೆ. ಅದರ ಜೊತೆಗೆ ಸ್ಥಳ ಸಂಯೋಜನೆ ಆಗಿರ್ಬೋದು, ಶುಚಿತ್ವ ಆಗಿರ್ಬೋದು, ಆಹಾರ ಪ್ರತಿದಿನ ಮಕ್ಕಳಿಗೆ ಕೊಡುವಂತಹ ಆಹಾರ ಕೂಡ ಅತ್ಯಂತ ಅದ್ಭುತವಾಗಿತ್ತು. ನಮ್ಮ ಪ್ರೀತಿಯ ಆಯೋಜಕರಾದ ಅವಿನಾಶ್ ಸರ್ ಹಾಗೂ ಲತಾ ಮೇಡಮ್, ನೀವು ಪ್ರತಿಯೊಬ್ಬರಿಗೂ ಇರುವ ಒಂದು ಗೌರವ, ಆಧಾರವನ್ನು ನಾನು ತುಂಬಾ ಇಷ್ಟಪಡ್ತೇನೆ. ಅವಿನಾಶ್ ಸರ್ ಸ್ವಲ್ಪ ಶಾಂತ ವ್ಯಕ್ತಿತ್ವ, ಲತಾ ಮೇಡಮ್ ಅವರ ಆ ಲೋಟಸ್ ಐಸ್ ಏನೋ ಒಂಥರ ಚುರುಕುತನ ಇದೆ. ಇಂತಹ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.
ಅವಕಾಶ ಮಾಡಿಕೊಟ್ಟದಕ್ಕೆ. ರುಚಿಯಾದ ಊಟ ಉಪಹಾರ ಮತ್ತು ಮೊಟ್ಟೆಯನ್ನು ನೀಡುತ್ತಾರೆ. ಶ್ರೀಯುತ ಜನಾರ್ದನ್ ಸರ್ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ನಮ್ಮ ಹೆಬ್ರಿಯ ಪರಿಸರದಲ್ಲಿ 3-4 ಶಿಬಿರಗಳು ನಡೀತಾ ಇದೆ. ಆದರೆ ನಾನು ಪೇರೆಂಟ್ಗಳಲ್ಲಿ ಕೇಳಿಪಟ್ಟಾಗ ನಮ್ಮ ಫ್ಲೆಕ್ಸ್ ಸ್ಟುಡಿಯೋದಲ್ಲಿ ನಡೆಯುವಂತಹ ಈ ತರಬೇತಿಗಳು ತುಂಬಾ ಒಂದು ಕ್ವಾಲಿಟಿ ಇದೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಒಳ್ಳೆ ಶಿಸ್ತುಬದ್ಧವಾಗಿ ಒಳ್ಳೆ ತರಬೇತಿಗಳು ಕೊಡ್ತಾರೆ ಅಂತ ಕೇಳಿಪಟ್ಟೆ. ಯಾಕಂದ್ರೆ ತುಂಬಾ ಶಿಬಿರಗಳು ನಡೀತಾ ಇದೆ. ಹಾಗಾಗಿ ನನ್ನದೊಂದು ಕೋರಿಕೆ, ಇನ್ನು ಹೆಬ್ರಿ ಪರಿಸರ ಸ್ವಲ್ಪ ಬೆಳೆಯುವ ಪರಿಸರ ಆದ್ರಿಂದ ನಮ್ಮಲ್ಲಿ ಈಗಾಗಲೇ ರಂಗಭೂಮಿಗಾಗಲೇ ಇಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇಕಾದಷ್ಟು ಪ್ರತಿಭೆಗಳು ಹೋಗ್ತಾ ಇದೆ. ಹಾಗಾಗಿ ಈ ನಟನೆ ಮತ್ತು ಡೈಲಾಗ್ಸ್ ಟ್ರೈನರ್ ಏನಾದ್ರು ಬಂದ್ರೆ ನಿಮ್ಮ ಒಂದು ತರಬೇತಿಯಲ್ಲಿ ಅಳವಡಿಸಿಕೊಳ್ಳಿ. ಯಾಕಂದ್ರೆ ಈ ಒಂದು ತರಬೇತಿಯಲ್ಲಿ ಇವತ್ತೆಲ್ಲ ನಾಳೆ ಮಕ್ಕಳು ಇದು ಇಲ್ಲಿಗೆ ಬರುವುದಿಲ್ಲ, ನಾಳೆ ಶಾಲೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಇವತ್ತೇನು ಕಲ್ತಿದ್ದಾರೆ ಅವರು ಕ್ಲಾಸಲ್ಲೂ ಮುಂಚೂಣಿಯಲ್ಲಿ ಇರ್ತಾರೆ. ನಾವು ಮೊದಲು ಬೇಸಿಗೆ ಶಿಬಿರವನ್ನು ಆರಂಭ ಮಾಡಿದಾಗ ನಮ್ಮ ಮೊದಲ ಉದ್ದೇಶ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸುವುದು. ಸಾಕಷ್ಟು ಮಕ್ಕಳು ಅವರದೇ ಆದ ಒಂದು ಪ್ರತಿಭೆಗಳನ್ನು ಇಟ್ಕೊಂಡಿದ್ದಾರೆ, ನಾವು ನೋಡಿದ್ದೇವೆ, ಗಮನಿಸಿದ್ದೇವೆ, ಮತ್ತೆ ಅವರನ್ನು ಹೇಳಿದ್ದೇವೆ ಕೂಡ. ನಿಮ್ಮ ಈ ಪ್ರತಿಭೆಯನ್ನು ಮುಂದುವರಿಸಿಕೊಂಡು ಹೋಗಿ, ಎಲ್ಲಾದರೂ ನೀವು ಚಟುವಟಿಕೆ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಳ್ಳಿ ಅಂತ ಹೇಳುವ ಮಾತಿನೊಂದಿಗೆ ಮುಂದಿನ ಮಾತು ನಮ್ಮ ವೇದಿಕೆಯಲ್ಲಿ ಅರುಣಾ ಟೀಚರ್ ಇದ್ದಾರೆ. ಅರುಣಾ ಟೀಚರ್ ಅಂತೆ ನಾವು ಕರೆಯುವುದು ಯಾವಾಗಲೂ ಕೂಡ. ಹಿರಿಯರು ಬಹಳಷ್ಟು ಒಳ್ಳೆಯ ಸಲಹೆ ಸೂಚನೆಗಳನ್ನು ನಮಗೆ ನೀಡುತ್ತಾ ಬಂದವರು. ಅವರ ಮಾತುಗಳಿಗೆ ಈಗ ನಾವು ಕಿವಿಯಾಗೋಣ. ಇರುವಾಗ ಜನ ಹೇಳಿದಾಗೆ ನಮ್ಗೆ ಏನು ಸಿಗ್ಲಿಲ್ಲ, ಒಂದು ಭರತನಾಟ್ಯ ಬರ್ತದೆ ಅಷ್ಟೇ. ಮಕ್ಕಳು ಚಪ್ಪಾಳೆ ಮೂಲಕ ನಾನು ಹೇಳಿದಾಗ ಹಾಡಬೇಕು. ಚಪ್ಪಾಳೆ 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 ಬೇಸಿಗೆ ಶಿಬಿರದ ಪಾಲಿಗೆ ಸಾವಿರ ಸಾವಿರ ಚಪ್ಪಾಳೆ. ಬೇಸಿಗೆ ಶಿಬಿರದ ಪಾಲಿಗೆ ಸಾವಿರ ಸಾವಿರ ಚಪ್ಪಾಳೆ. ಬೇಸಿಗೆ ಶಿಬಿರದ ರೂವಾರಿಗಳು ಯಾರು ಹೇಳಿ ನೋಡುವ. ಮತ್ತೆ ಸಿಗಲ್ಲ ಆಯ್ತಾ? ಅವರಿಬ್ಬರಿಗೆ ಫಸ್ಟ್ ನಾವು ಚಪ್ಪಾಳೆ. ಹಲವು ವಿದ್ಯೆಗಳ ಗುರುಗಳಿಗೆ ಅಮ್ಮಯ ಹೆಮ್ಮೆಯ ಚಪ್ಪಾಳೆ. ಹಲವು ವಿದ್ಯೆಗಳ ಗುರುಗಳಿಗೆ ಅಮ್ಮಯ ಹೆಮ್ಮೆಯ ಚಪ್ಪಾಳೆ. ಇಷ್ಟು ದಿನ ನಿಮ್ಗೆ ಪಾಠ ಕೊಟ್ಟದ್ದು ಗುರುಗಳು, ಅವೆಲ್ಲರಿಗೂ ಈಗ ಮುಖ್ಯ ಅಲ್ವಾ? ನೀವು ಭಾಗ್ಯವಂತ ಅಲ್ವಾ? ಚಪ್ಪಾಳೆ 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 ಚಪ್ಪಾಳೆ. ನೀವೇ ಹೇಳಿ. ಮಾಧುರ ಶೆಟ್ಟಿ ಅವರ ಮಾತುಗಳಿಗೆ ನಮ್ಮ ಕಿವಿಯಾಗಿಸೋಣ. ಮಕ್ಕಳ ಪ್ರಶ್ನೆ ಕೇಳ್ತೇನೆ, ಬೇಕೋ ಬೇಡೋ ಹೇಳಿ. ನಾನು ತೀರ್ಮಾನ ಮಾಡಿದ್ದೇನೆ, ಇನ್ನು 13 ದಿನ ಮುಂದುವರಿಸುವ. ಯಾರಿಗೆಲ್ಲ ಬೇಕು ಬೇಡ ನಾಳೆಲ್ಲ ಪುನಃ ಪ್ರಾರಂಭ ಮಾಡುವ. ಬೇಕಾಗಲ್ಲ ಕೈ ಎತ್ತಿ. ಈ ಸಂಸ್ಥೆ ತುಂಬಾ ಬೆಳೀತಾ ಇದೆ. ಈ ಸಂಸ್ಥೆಯ 2 ಉದ್ದೇಶಗಳನ್ನು ತಿಳ್ಕೊಂಡಿದ್ದೇನೆ. ಇವರಲ್ಲಿ ಹಣ ಮಾಡೋ ಉದ್ದೇಶ ಇಲ್ಲ. ಏನೋ ನಮ್ಮ ಪ್ಲಸ್ ಸ್ಟುಡಿಯೋ ಒಳ್ಳೆ ಕಾರ್ಯಕ್ರಮ ಕೊಡಬೇಕು, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು. ಈ ಭಾಗದ ಎಲ್ಲ ಮಕ್ಕಳು ಮುಖ್ಯ ವಾಹಿನಿಯಲ್ಲಿ ತನ್ನಂತ ತೊಡಗಿಸಬೇಕಾದ್ರೆ ನಮ್ಮ ಸಂಸ್ಥೆಯ ಕೊಡುಗೆ ಬೇಕನ್ನುವಂತ ಆಶಾಭಾವವನ್ನು ಹೊಂದಿದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಅವರಿಗೆ ನಮ್ಮ ಅಲ್ಲಿಯ ಅನಂತ ಪದ್ಮನಾಭ ಅವರು, ಹಾಗೆ ನಮ್ಮ ಅಂದನಾಥ ನಾಗೇಶ್ವರವರು ಈ ಸಂಸ್ಥೆ